ಲೋಕಸಭಾ ಚುನಾವಣೆಯಲ್ಲಿ ಓಟ್ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪದ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ. ಮೊನ್ನೆ ಸಂಜೆಯೇ ಲಿಂಬಾವಳಿಗೆ ಕರೆ ಮಾಡಿ ಬಿ ಅಲರ್ಟ್ ಅಂತ ಕೂಡ ವರಿಷ್ಠರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಮ್ಮ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಕಾಂಗ್ರೆಸ್ನ ಆರೋಪಕ್ಕೆ ನೀವು ತಿರುಗೇಟನ್ನ ಕೊಡಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಸೂಚಿಸಿದೆ. ಇನ್ನಷ್ಟು ದಾಖಲೆ ಕಲೆ ಹಾಕಿ ದೆಹಲಿಗೆ ಬರುವಂತೆ ಅರವಿಂದ ಲಿಂಬಾವಳಿ ಅವರಿಗೆ ಅಮಿತ್ ಶಾ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸೋಮವಾರದ ಬಳಿಕ ದೆಹಲಿಯಲ್ಲಿ ಕರ್ನಾಟಕದ ಹಲವು ಕ್ಷೇತ್ರಗಳ ನಕಲಿ ವೋಟರ್ ಕಾರ್ಡ್ ಬಗ್ಗೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಬಿಜೆಪಿಯ ವರಿಷ್ಠರು ಮತ್ತೆ ಸಿದ್ದರಾಮಯ್ಯ ಕ್ಷೇತ್ರದಿಂದ ಕಟ್ಟಕಡೆಯ ಅಭ್ಯರ್ಥಿಯ ಕ್ಷೇತ್ರದವರೆಗೂ ಕೂಡ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಿಂದಲೇ ಸುದ್ದಿಗೋಷ್ಠಿಯನ್ನ ಮಾಡಿ ರಾಹುಲ್ ಗಾಂಧಿಗೆ ತಿರುಗೇಟನ್ನ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಮಾಡಿಕೊಳ್ತಾ ಇದೆ. ಮೈಂಡ್ ಫುಲ್ ಆಫ್ ಇಮ್ಯಾಚುರಿಟಿ. ರಾಹುಲ್ ಗಾಂಧಿಯವರ ಯೋಚನೆ ಅಪಕ್ವವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಸಂಪೂರ್ಣ ಅಪಕ್ವವಾಗಿದೆ ಅಂತ ಅದು ಮತ್ತೊಂದು ಸಾರಿ ಪ್ರದರ್ಶನ ಮಾಡಿದ್ದಾರೆ. ಉದಾಹರಣೆಯನ್ನು ಕೊಟ್ಟು ಒಂದು ಲೋಕಸಭೆಯಲ್ಲಿ ಮತಗಳ್ಳತನ ಆಗಿದೆ, ಹೀಗೆ ದೇಶದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಮಹದೇವಪುರದಿಂದ ಶುರು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತಿಸಬೇಕು, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ, ಅಥವಾ ಅವರಿಗೆ ಜ್ಞಾನ ಕಡಿಮೆ ಇದೆಯೋ ಏನು ಮಾತಾಡಬೇಕು ನನಗೇನು ಅರ್ಥ ಆಗ್ತಾ ಇಲ್ಲ. 2008ರಲ್ಲಿ ಮಹದೇವಪುರ ಕ್ಷೇತ್ರ ಹೊಸ ಕ್ಷೇತ್ರ ರಚನೆ ಆಯಿತು. ಹಳೆ ವರ್ತೂರು ಕ್ಷೇತ್ರ ಇತ್ತು, ಅದು 3 ಕ್ಷೇತ್ರಗಳಾಗಿ ಡಿಲಿಮಿಟೇಷನ್ನಲ್ಲಿ ಮಹದೇವಪುರ, KR-ಪುರ ಮತ್ತು ಸಿವಿರಾಮನ್ ನಗರ. 2,75,328 ಜನ ಮತದಾರರಿದ್ದರು. 1,46,404 ಜನ ಮತವನ್ನು ಚಲಾಯಿಸಿದ್ದಾರೆ. ಅವಾಗ 2009 ಲೋಕಸಭೆಯಲ್ಲಿ 3,14,000 ಜನ ಮತದಾರರಿದ್ದರು. 1,50,80 ಜನ ಮತ ಚಲಾಯಿಸಿದ್ದಾರೆ. ಅವಾಗ 2013 ವಿಧಾನಸಭೆಯಲ್ಲಿ 6,749 ಜನ ಮತವನ್ನು ಚಲಾಯಿಸಿದ್ದಾರೆ. 2014ರಲ್ಲಿ ಲೋಕಸಭೆಗೆ 4,14,785 ಜನ ಮತದಾರರಿದ್ದರು.